ठीक है आजा, 3 आदमी आजा, परवाले आजा। ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತೇನು ಸ್ಪೆಷಲ್ ಅಂದರೆ, ಇವತ್ತು ನಾವು ಮನೆ ದೇವರಿಗೆಲ್ಲ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ಬೆಳಿಗ್ಗೆ ಬಂದು ಟಿಫನ್ಗೆ ಲೆಮನ್ ಚಿತ್ರಾನ್ನ ಮಾಡಿದ್ದೀನಿ, ಮತ್ತು ಇಡ್ಲಿ ತೊಗೊಂಬಂದವ್ರೆ. ತಟ್ಟೆ ಇಡ್ಲಿ, ಸಾಗು, ಮತ್ತು ಬೋಂಡಾ, ಬಜ್ಜಿ, ವಡೆ, ಉದ್ದಿನ ವಡೆ ಎಲ್ಲ ತೊಗೊಂಬಂದವ್ರೆ. ಬೆಳಿಗ್ಗೆ ಎಲ್ಲ ದೇವಸ್ಥಾನಕ್ಕೆ ಹೋಗೋಕ್ಕೆ ಎಲ್ಲ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ವಿ. ಹಿಂದಿನ ದಿವಸ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ವಿ, ಅದೆಲ್ಲ ಒಂದು ಸೈಡಲ್ಲಿ ಇಟ್ಕೊಂಡಿದ್ವಿ. ಇನ್ನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದೀವಿ, ಅಂದರೆ ಸೋಪೆಲ್ಲ ಹಾಕಿ ಕ್ಲೀನಾಗಿ ಒರೆಸಿ ಎಲ್ಲ ಕ್ಲೀನಾಗಿ ಇಟ್ಕೊಂಡಿದ್ವಿ. ಇನ್ನು ನಮ್ಮ ಅಮ್ಮವ್ರು ಬರಬೇಕು, ಹೂವು ತೊಗೊಂಬರ್ತಾವ್ರೆ ಮಾರ್ಕೆಟಿಂದ, ಸಿಟಿ ಮಾರ್ಕೆಟಿಂದ. ಅವ್ರಿಗೋಸ್ಕರ ಕಾಯ್ತಾ ಇದ್ದೀವಿ. ಅವ್ರು ಸ್ವಲ್ಪ ಲೇಟ್ ಆಯಿತು ಬರೋಷ್ಟೊತ್ತಿಗೆ, ಅದಕ್ಕೋಸ್ಕರ ಸ್ವಲ್ಪ ಜನಕ್ಕೆ ಎಲ್ಲರಿಗೂ ಟಿಫನ್ ಕೊಡ್ತಾ ಇದ್ದೀವಿ. ಮತ್ತು ನಾನು ಟಿಫನ್ ಮಾಡ್ತಾಯಿದ್ದೆ, ಹೊಟ್ಟೆ ಹಸು ಆಗ್ತಾಯಿತ್ತು ಅಂದ್ಬಿಟ್ಟು ಟಿಫನ್ ಮಾಡ್ತಾಯಿದ್ದೆ. ಇನ್ನು 11 ಗಂಟೆ ಆಗಿತ್ತು, ನಮ್ಮ ಅಮ್ಮವ್ರು ಬಂದಿರಲಿಲ್ಲ. ಸ್ವಲ್ಪ ಅವ್ರದ್ದು ಲೇಟ್ ಆಯಿತು ಬರೋಷ್ಟೊತ್ತಿಗೆ. ಟಿಫನ್ ಮಾಡಿಬಿಡೋಣ ಅಂದ್ಬಿಟ್ಟು ಚಿತ್ರಾನ್ನ, ವಡೆ, ಉದ್ದಿನ ವಡೆ, ತಟ್ಟೆ ಇಡ್ಲಿ ಎಲ್ಲ ತೊಗೊಂಬಂದಿದ್ರು. ಟಿಫನ್ ಮಾಡ್ತಾಯಿದ್ದೀವಿ. ಇನ್ನು ನಮ್ಮ ಯಜಮಾನ್ರು ಸ್ವಲ್ಪ ಜನ ಟಿಫನ್ ಮಾಡಿರಲಿಲ್ಲ. ನಾನು ಟಿಫನ್ ಮಾಡ್ತಾಯಿದ್ದೆ. ಇನ್ನು ಬಂದಿದ್ದ ತಕ್ಷಣವೇ ದೇವ್ರಿಗೆ ಹೂವು ಎಲ್ಲ ಹಾಕಿ ಅಲಂಕಾರ ಮಾಡಬೇಕು. ಇವಾಗ ನಮ್ಮಮ್ಮವ್ರು ಬಂದು ರೀಚ್ ಆದರು. ಎಲ್ಲ ನೀರು ಕೊಡ್ತಾ ಇದ್ದೀವಿ. ಹೂವು ಎಲ್ಲ ತೊಗೊಂಬಂದವ್ರೆ. ಎಲ್ಲ ಒಬ್ಬೊಬ್ಬರೇ ತೆಗ್ದಿಕ್ತಾ ಇದ್ರು. ನೀರೆಲ್ಲ ಕೊಡೋರು ನೀರು ಕೊಡ್ತಾಯಿದ್ರು. ಇನ್ನು ಎಲ್ಲ ರೆಡಿ ಮಾಡ್ಕೊಬೇಕು. ಇನ್ನೇನು ಹೋಗಬೇಕು, ಬೇಗನೆ ಹೋಗ್ಬೇಕು. ಯಾಕೆ ಅಂದರೆ ನಾವು ನಾಗರು ಮಾಡಬೇಕು, 2 ಕಡೆ ಮಾಡಬೇಕು, ಮನೆ ದೇವ್ರಿಗೆ ಹೋಗಬೇಕು. ನಮ್ಮ ಪ್ಲ್ಯಾನಿಂಗ್ ಇರೋದು 2-3 ದೇವಸ್ಥಾನ ಐತೆ. ಎಷ್ಟಾಗುತ್ತೋ ನೋಡಿ ಕವರ್ ಮಾಡ್ಬೇಕು ನಾವು. ಹೂವು ಎಲ್ಲ ಇನ್ನೇನು ನಮ್ಮ ಯಜಮಾನ್ರೆಲ್ಲ ತೆಗೆದು ಎಲ್ಲ ಜೋಡಿಸ್ಕೊತಾ ಇದ್ರು. ನಾವು ಎಲ್ಲರಿಗೂ ಟಿಫನ್ ಕೊಡೋಣ ಅಂದ್ಬಿಟ್ಟು ನೋಡ್ತಾ ಇದ್ವಿ. ನಮ್ಮ ಯಜಮಾನ್ರು ಹೂವು ಹಾಕೋಷ್ಟೊತ್ತಿಗೆ ನಾನು ಟಿಫನ್ ಕೊಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಎಲ್ಲರಿಗೂ. ಟಿಫನ್ ಆಗೋಷ್ಟೊತ್ತಿಗೆ ಮಿನಿಮಮ್ ½ ಆನ್ ಅವರ್ ಆಗುತ್ತೆ. ಅದಕ್ಕೋಸ್ಕರ 2 ಕೆಲಸನೂ ಆಗುತ್ತೆ. ಅಲ್ಲಿ ದೇವ್ರ ಮನೇಲಿ ಆಗುತ್ತೆ, ಇಲ್ಲಿ ಟಿಫನ್ ಆಗುತ್ತೆ. ಯಾವಾಗಷ್ಟೇ ನಾವು ಟಿಫನ್ ಪೂಜೆ ಮಾಡ್ದಿರ ಟಿಫನ್ ಮಾಡಲ್ಲ. ಇವತ್ತೇನೆಂದರೆ ಮಧ್ಯಾಹ್ನ 11-12 ಗಂಟೆ ಆಗ್ತಾಯಿತ್ತು. ಅದಕ್ಕೋಸ್ಕರ ಬೇಗ ಹೋಗ್ಬೇಕಾಗಿತ್ತು. ಎಲ್ಲರಿಗೂ ಟಿಫನ್ ಹಾಕ್ಕೊಡ್ತಾ ಇದ್ವಿ. ಆಗಿರೋರ್ದು ಇನ್ನೊಂದು ಸ್ವಲ್ಪ ಜನ, ಇನ್ನು ಸ್ವೀಟಿ ಮತ್ತು ಮುನಿ ಬರಬೇಕಾಗಿತ್ತು, ನಮ್ಮ ತಮ್ಮ ಬರಬೇಕಾಗಿತ್ತು. ಅವ್ರು ಬಂದಿದ್ದ ತಕ್ಷಣ ಅವ್ರಿಗೂ ಕೊಡಬೇಕು. ಎಲ್ಲ ದಿಂಡುಗಳೆಲ್ಲ ರೆಡಿ ಮಾಡ್ಕೊಂಡು ಹಾಕ್ತಾಯಿದ್ರು. ನಾವು ಎಲ್ಲ ಜೋಡಿಸ್ಕೊಡ್ತಾ ಇದ್ವಿ. ಇದಾಗ್ತೇನೋ लके वड़ा इसका चित्रान्न ಯಾರು ಟ್ರಾನ್ಸ್ಪೋರ್ಟ್ ಎಲ್ಲ 600 ಕೇಳ್ತಾವ್ರ. ಆ ಪಾರ್ಟಿಗೆ ಫೋನ್ ಪೇ. ದೇವ್ರ ಮನೇಲೆಲ್ಲ ಅಲಂಕಾರ ಎಲ್ಲ ಆಯಿತು. ಫೋಟೋಗೆಲ್ಲ ಹೂವು ಎಲ್ಲ ಹಾಕಿದ್ದೀವಿ. ಚೌಡಮ್ಮನಿಗೆಲ್ಲ ಅಲಂಕಾರ ಆಯಿತು. ಇನ್ನೇನು ಪೂಜೆ ಸ್ಟಾರ್ಟ್ ಮಾಡ್ಬೇಕು ಇವಾಗ. ಮಡ್ಲಕ್ಕಿ ಎಲ್ಲ ತೊಗೊಂಬಂದಿದ್ರು. ಪೂಜೆ ಸಾಮಾನೆಲ್ಲ ತೊಗೊಂಬಂದವ್ರೆ. ಇನ್ನೇನು ಪೂಜೆ ಮಾಡಬೇಕು, ಸ್ಟಾರ್ಟ್ ಮಾಡ್ಬೇಕು ಇವಾಗ.
తీసుకుంటా రెండు మంగళ తీసుకుంటా ಕೊಟ್ಟಿರುತ್ತ ಪೂಜೆ ಎಲ್ಲ ಆಯ್ತು. ಇನ್ನೇನು ನಮ್ಮ ಯಜಮಾನ್ರು ಟಿಫನ್ ಮಾಡಿದ್ರು. ಇವಾಗ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ಅಂದ್ಬಿಟ್ಟು ಎಲ್ಲ ಕಾರೆಲ್ಲ ಗಂಗಮ್ಮನ ದೇವಸ್ಥಾನದ ಹತ್ರ ಪಾರ್ಕ್ ಮಾಡಿದೀವಿ. ಎಲ್ಲ ಲಗೇಜ್ ಎಲ್ಲ ಹಾಕೊಂಡು ಎಲ್ಲ ಮನೆ ಹತ್ರ ಲಗೇಜ್ ತುಂಬಾ ಲಗೇಜ್ ಇತ್ತು. ಎಲ್ಲ ಕಾರಲ್ಲಿ ಶಿಫ್ಟ್ ಮಾಡ್ಕೊಂಡು ಗಂಗಮ್ಮನ ದೇವಸ್ಥಾನದ ಹತ್ರ ಪಾರ್ಕಿಂಗ್ ಮಾಡಿದ್ವಿ. ಇವಾಗ ಎಲ್ಲ ಗಂಗಮ್ಮನ ದೇವಸ್ಥಾನಕ್ಕೆ ಬಂದು ಹಂಗೆ ದೇವಸ್ಥಾನ ಬಾಕ್ಲು ಓಪನ್ ಇತ್ತು, ಅದಕ್ಕೆ ಅಲ್ಲೇ ಪೂಜೆ ಮಾಡಿಸ್ಕೊಂಡು ಮಂಗಳಾರತಿ ತಗೊಂಡು ಇವಾಗ ನಾವು ಅಲ್ಲಿಂದ ಮನೆ ದೇವ್ರಿಗೆ ಹೋಗ್ತಾ ಇದೀವಿ. ನಾವು ಹೋಗೋ ಅಷ್ಟೊತ್ತಿಗೆ 1.5 hour ಆಗುತ್ತೆ ನಮ್ದು ದೇವಸ್ಥಾನಕ್ಕೆ. ಕಾರಲ್ಲಲ್ವಾ ಸ್ವಲ್ಪ ಬೇಗ ರೀಚ್ ಆಗ್ಬೋದು. ಬಸ್ಸಲ್ಲೇ ಏನಾರ ಹೋದ್ರೆ 2 hours 2.5 hours ಆಗುತ್ತೆ. ಇನ್ನೇನು ಫಸ್ಟ್ ನಾಗರ್ಗೆ ಹೋಗ್ತೀವಿ. ನಾಗರ್ ಮುಗಿಸ್ಕೊಂಡು ಆಮೇಲೆ ಮನೆ ದೇವರ ಹತ್ರ ಹೋಗ್ತೀವಿ. ಇವಾಗ ನಾಗರ್ ಮಾಡೋ ಜಾಗಕ್ಕೆ ಬಂದಿದೀವಿ ನೋಡಿ. ಅಂತ ಚುಚ್ಕೊಂಡಿಂದಂತ నాకు ఇప్పుడు చెప్పమచ్చా ఇంకేం కాదు కదా 5 నిమిషాలు ఉన్నట్ల ఆల్తా ఉంది రాత్రి తీసి ಈಗ ನಾವು ನಾಗರ ಮಾಡೋ ಜಾಗಕ್ಕೆ ಬಂದಿದ್ದೀವಿ. ನಾಗರನ್ನೆಲ್ಲ ಕ್ಲೀನಾಗಿ ನೀರು ಹಾಕಿ ತೊಳೆದು ಎಲ್ಲ ಅರಿಶಿನ ಕುಂಕುಮ ಎಲ್ಲ ಇಕ್ಬೇಕು. ನಾವು ನಮ್ಮ ಮನೇಲಿ ಏನು ಅಂದರೆ ನಾವು ಪ್ರತಿ ವರ್ಷನೂ ನಾವು ನಾಗರ ಮಾಡಬೇಕು. ಇಲ್ಲಾಂದರೆ ನಾವು 6 ತಿಂಗ್ಳಿಗೆ ಬಂದ್ರೂ ನಾವು ನಾಗರ ಮಾಡಬೇಕು. ಹೆಂಗಸ್ರು ಬಂದರೆ ನಾವು ನಾಗರ ಮಾಡಲೇಬೇಕು. ಗಂಡಸರು ಬಂದರೆ ನಾರ್ಮಲ್ಲು ಮನೆ ದೇವ್ರಿಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬೇಕು. ನಾವು ಬಂದರೆ ಲೇಡೀಸ್ ಮಾತ್ರ ಬಂದರೆ ನಾವು ನಾಗರ ಮಾಡಿ ಅದಕ್ಕೆ ತಾಳಿ ಕಟ್ಟಿ ಅದನ್ನ ಪೂಜೆ ಮಾಡ್ಕೊಂಡು ಹೋಗ್ಬೇಕು ನಾವು. ಅದಕ್ಕೋಸ್ಕರ ಹೋದ ವರ್ಷ ಮಾಡಿದ್ವಿ, 1 ವರ್ಷ ಆಗಿತ್ತು ಅಂದ್ಬಿಟ್ಟು ಈ ಸತಿ ಬಂದಿದ್ದೀವಿ. ಇನ್ನೇನು ನಾವು ಜಾತ್ರೆ ಮಾಡಬೇಕು. ಜಾತ್ರೆಗೆ ಮುಂಚೆ ನಾವು ಮನೆ ದೇವ್ರು ಮಾಡೋಣ. ಫಸ್ಟ್ ಮನೆ ದೇವ್ರಿಗೆ ಹೋಗಿ ಫಸ್ಟ್ ಪೂಜೆ ಹಣ್ಣು ಕಾಯಿ ಕೊಟ್ಟು ನಾಗರ ಮಾಡ್ಕೊಂಡು ಮನೆ ದೇವರಲ್ಲಿ ಮನೆ ದೇವ್ರಿಗೆ ಹಣ್ಣು ಕಾಯಿ ಕೊಟ್ಟು ಪೂಜೆ ಮಾಡ್ಕೊಂಬರೋಣ ಅಂದ್ಬಿಟ್ಟು ಇನ್ನೇನು ಜಾತ್ರೆ ಬಂದು ಇನ್ನೊಂದು ತಿಂಗಳೈತೆ, ಇನ್ನೊಂದು ಮಂತ್ಗೆ ಇನ್ನೇನು ಜಾತ್ರೆ ಬರುತ್ತೆ ಅಂದ್ಬಿಟ್ಟು ಇವತ್ತು ಪೂಜೆಗೆ ಅಂದ್ಬಿಟ್ಟು ಎಲ್ಲರೂ ಬಂದು
ಪೂಜೆ ಮಾಡ್ಕೊಂಡು ಹೋಗೋಣ. ನಮ್ಮ ತಾಯಿ ಮನೆಯಲ್ಲಿ, ನಮ್ಮ ಅತ್ತಿಗೆ ಮನೆಯಲ್ಲಿ 2 ಮನೆಯಿಂದ ಟೋಟಲ್ ನಮ್ಮ ಮನೆ 3 ಮನೆ ಬಂದು ಪೂಜೆ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ದೀವಿ. ಇವಾಗೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಮಾಡಿಕೊಂಡು ಪೂಜೆ ಮಾಡಬೇಕು. ಏನಂದರೆ ನಾವು ನಾಗರಿಗೆ ಎಲ್ಲೋ ನಮ್ಮನೆ ನಾಗರ ಮಾತ್ರ ನಾವು ಮಾಡಬೇಕು. ಇನ್ನೆಲ್ಲೂ ನಾವು ಪ್ರಸಾದನೂ ತಿನ್ನಬಾರ್ದು. ಯಾರು ಪ್ರಸಾದ ಕೊಟ್ರೂ ನಾವು ತಿನ್ನಂಗಿಲ್ಲ ನಾಗರದು. ನಾವು ಮಾಡಿರೋದು ನಾವೇ ತಿನ್ನಬೇಕು. ಬೇರೆಯವ್ರಿಗೂ ಕೊಡಂಗಿಲ್ಲ. ಯಾರು ಬಂದು ಪೂಜೆ ಮಾಡ್ತಾರೋ ಅವ್ರಿಗೆ ಮಾತ್ರ ಕೊಡಬೇಕು ನಾವು ಈ ಪ್ರಸಾದ ಬಂದು. ಎಲ್ಲೂ ಹೋಗಲ್ಲ. ನಾವು ಈ ಥರ ನಾಗರು ಮಾಡೋದು ಎಲ್ಲೂ ಹೋಗಿ ನಾವು ಮಾಡೋಕ್ಕೆ ಹೋಗಲ್ಲ. ನಾವು ಯಾವಾಗ 2 ವರ್ಷನೇ ಆಗಲಿ 3 ವರ್ಷ ಆಗಲಿ ನಾವು ಬಂದರೆ ಇಲ್ಲೇ ಮಾಡಬೇಕು ನಾವು. ಆಮೇಲೆ ಹುತ್ತ ಮಾತ್ರ ಚಿಕ್ಕದಾಗಿ ಎಲ್ಲ ಚಿಕ್ಕದಾಗ್ಬಿಟ್ಟೈತಿ. ಇವಾಗ ದೊಡ್ಡದಾಗಿ ಬೆಳೆದ್ಬಿಟ್ಟೈತೆ. ನೋಡಿ ನಮಗೆ ಆಶ್ಚರ್ಯ ಆಗೋಯ್ತು. ತುಂಬ ಅಂದರೆ ದೊಡ್ಡದಾಗಿತ್ತು. ಒಂದೊಂದು ಅಷ್ಟು ದಿವಸ ಒಂದೊಂದ್ಸಲ ಹೋಗುವಾಗ ಚಿಕ್ಕದಾಗಿರುತ್ತೆ. ಈ ಸತಿ ಬಂದು ದೊಡ್ಡದಾಗಿ ಕಾಣಿಸ್ತಾ ಇತ್ತು. ದೊಡ್ಡದಾಗಿತ್ತು. ಇವಾಗ ಪೂಜೆ ಸ್ಟಾರ್ಟ್ ಮಾಡಿದ್ದೀವಿ. ಅರ್ಶಿನ ಕುಂಕುಮ ಇಕ್ಕಿ ನಾವು 9 ಸುತ್ತು ದಾರ ಸುತ್ತಿ ಹೂವು ಎಲ್ಲ ಹಾಕ್ತೀವಿ. ಹೂವು ಹಾಕಿ ಹಾಲು ತೊಗೊಂಬಂದಿರ್ತೀವಿ. ಟಮ್ಟ ಎಳ್ಳಿನ ಟಮ್ಟ, ಅಕ್ಕಿ ಟಮ್ಟ ಉಂಡೆ ಕಟ್ಟಿ ಅದಕ್ಕೆ ಎಲೆ ಅಡಿಕೆ ಕಾಯಿನು, ಬಾಳೆಹಣ್ಣು 2 ಬಾಳೆಹಣ್ಣು, ಟೊಮಟ ಮತ್ತು ಎಳ್ಳಿನ ಟಮ್ಟನ ಉಂಡೆ ಅಂತೀವಿ. ಅದು ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ. ಅದೆಲ್ಲ ಇಕ್ಕಿ ಪೂಜೆ ಮಾಡಿ ಕಾಯಿ ಹೊಡೆದು ಫಸ್ಟು ಮಂಗಳಾರತಿ ಮಾಡಿ ಇವಾಗ ನಾವು ಹಾಲು ಹಾಕ್ತೀವಿ. ಹಾಲು ಹಾಕಿ ಆಮೇಲೆ ಉತ್ತಕ್ಕೆ ಹಾಲು ಹಾಕಿ ಪೂಜೆ ಮಾಡಿಕೊಂಡು ಆಮೇಲೆ ಲಾಸ್ಟಲ್ಲಿ ಈಡ್ಗಾಯಿ ಹಾಕ್ತೀವಿ. ತಿರ್ಗಾ ಮಹಾಮಂಗಳಾರತಿ ಮಾಡಿಕೊಂಡು ಇಲ್ಲಿಂದ ಇನ್ನೊಂದು ನಾಗರಿಗೆ ಹೋಗ್ಬೇಕು ನಾವು. ಫಸ್ಟ್ ಇಲ್ಲೆಲ್ಲ ಮಾಡಿಕೊಂಡು ಒಟ್ಟಿನಲ್ಲಿ ಯಾವಾಗನ ಆಗಲಿ ಬಂದರೆ ಚೆನ್ನಾಗಾಗುತ್ತೆ. ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ. ಯಾರು ಬರಲ್ಲ. ಇದು ನಮ್ಮದು ವಂಶದ್ದು ಅಂತಾರೆ. ಅಂದರೆ ಮನೆ ನಾಗರು ಮಾಡೋದು ನಮ್ಮ ಫ್ಯಾಮಿಲಿಯವರೆಲ್ಲ ಇಲ್ಲಿಗೆ ಬಂದು ನಾಗರು ಮಾಡ್ತಾರೆ. ಮನೆ ದೇವ್ರಿಗೆ ಬರೋವಾಗೆಲ್ಲ ನಾಗರು ಮಾಡಿಕೊಂಡು ಹೋಗ್ತಾರೆ. ಅಂದರೆ ಸ್ವಲ್ಪ ನಾನು ಡೀಟೇಲ್ಸ್ ಕೊಟ್ಟೆ. ಪ್ರತಿ ಒಂದೊಂದು ವೀಡಿಯೋಸಲ್ಲಿ ಸ್ವಲ್ಪ ಕಮ್ಮಿ ಡೀಟೇಲ್ಸ್ ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ಈ ಸತಿ ನಾನು ಡೀಟೇಲ್ಸ್ ಕೊಟ್ಟಿದ್ದೀನಿ. ठीक है, आजा 3 आदमी आजा, परवाने आजा। వద్దు వచ్చిరండ ಇಲ್ಲೇ ಹೊಡಿತಾನೆಮ್ಮ. ಪೂಜೆ ಎಲ್ಲ ಮುಗೀತು. ನಾವು ಪೂಜೆಗೆ ತಾಂಬೂಲ ಹಾಕಿರ್ತೀವಲ್ವ, ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಕೊಟ್ಟು ಆ ತಾಂಬೂಲ ಕೊಡ್ತೀವಿ. ಇಲ್ಲೆಲ್ಲ ಪೂಜೆ ಎಲ್ಲ ಮುಗೀತು. ಇವಾಗ ನಾವು 2ನೇ ನಾಗರ ಹತ್ರ ಹೋಗ್ಬೇಕು. ನಾವು ಅಲ್ಲಿ ಪೂಜೆಗೆ ಹೋಗ್ಬೇಕು. ಇಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ನಾವು ಹೋಗ್ತಾ ಇದ್ದೀವಿ.
ಮಕ್ಕಳ ಸೈನ್ಯ ಫುಲ್ 3 ಜನ ನೋಡಿ. ಇವ್ರ 3 ಜನ ಮಕ್ಳು ಇವ್ರಿಗೆ. ಬರೀ ಗಂಡು ಮಕ್ಳು ಇವ್ರಿಗೆ. ಅಲ್ಲೊಬ್ರು ನಾವ್ ಇವಾಗ 3 ಜನ. ಇವಾಗ ಹೊಸದಾಗಿ ಮದ್ವೆ ಆಗಿರೋದು. ಇಲ್ಲ 3 ಜನ ಮಕ್ಳು ಇವ್ರಿಗೆ. ಅಮ್ಮ ಎತ್ಕೊಂಬದ್ದು ಎತ್ಕೊಂಡಿರಿ. ಆ ನಾನು ಈ ವಿಡಿಯೋ ನಾಳೆ ಕಂಟಿನ್ಯೂ ಮಾಡ್ತೀನಿ. ಯಾರು ಮಿಸ್ ಮಾಡ್ದಿರಾ ಪ್ಲೀಸ್ ವಾಚ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.